ನಮಸ್ಕಾರ. ನಾನು ಮಹದೇವಪ್ಪ ರಂಗಣ್ಣನವರ್. ಆಧುನಿಕ ಭಾರತ ಇತಿಹಾಸಕ್ಕೆ ಸಂಬಂಧಿಸಿದಂತೆ 18ನೇ ಸೆಷನ್ನ ಬಗ್ಗೆ ಇವತ್ತು ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ. ಇದು ಈ ಹಿಂದಿನ 17ನೇ ಸೆಷನ್ನಲ್ಲಿ ಮಾತಾಡಿದ ಹಾಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವ ಪದ್ಧತಿಯ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಪದ್ಧತಿ, ಅದರ ಮುಂದುವರಿದ ಭಾಗ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಪದ್ಧತಿಯ ಜಾರಿ ಮತ್ತು ಭಾರತೀಯ ಅರಸರ ಮೇಲಾದ ಪರಿಣಾಮಗಳು. ಇದು ಇವತ್ತಿನ ಈ ಪಾಠದ ತಲೆಬರಹ. ಬ್ರಿಟಿಷ್ ಸಾಮ್ರಾಜ್ಯ ವಿಸ್ತರಣೆಯ ಭಾಗವಾಗಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಡಾಲ್ಹೌಸಿ ಜಾರಿಗೆ ತರುವಲ್ಲಿ ಮುಂದಾದ ಸಂದರ್ಭದಲ್ಲಿ ಅವನು ಭಾರತದಲ್ಲಿ ಭಾರತೀಯ ರಾಜರನ್ನು ಅಥವಾ ಭಾರತೀಯ ಸಾಮ್ರಾಜ್ಯಗಳನ್ನು ಅಥವಾ ರಾಜ್ಯಗಳನ್ನು 3 ತೆರನಾಗಿ ವಿಂಗಡಿಸುವಲ್ಲಿ ಯಶಸ್ವಿಯಾದ. ಅದರಲ್ಲಿ ಒಂದು, ಬ್ರಿಟಿಷರಿಂದ ನೇರ ಅಥವಾ ಪರೋಕ್ಷವಾಗಿ ಸೃಷ್ಟಿಸಲ್ಪಟ್ಟ ರಾಜ್ಯಗಳು. ಒಂದನೇದು ಬ್ರಿಟಿಷರಿಂದ ನೇರವಾಗಿ ಅಥವಾ ಪರೋಕ್ಷವಾಗಿ ಸೃಷ್ಟಿಸಲ್ಪಟ್ಟಂಥ ರಾಜ್ಯ. ಎರಡನೇದು ಬ್ರಿಟಿಷ್ ಅವಲಂಬಿತವಾದಂಥ ರಾಜ್ಯ, ಬ್ರಿಟಿಷರನ್ನ ಅವಲಂಬಿಸಿರ್ತಕ್ಕಂಥ ರಾಜ್ಯ. ಮೂರನೇದು ಸ್ವತಂತ್ರ ರಾಜ್ಯಗಳು. ಸಾಮ್ರಾಜ್ಯವನ್ನು ಈ ರೀತಿಯಾಗಿ ವಿಂಗಡಿಸುವಲ್ಲಿ ಯಶಸ್ವಿಯಾಗಿದ್ದ. ಆತ ತನ್ನ ಸಾಮ್ರಾಜ್ಯವನ್ನು, ಭಾರತೀಯ ರಾಜ್ಯಗಳನ್ನು 3 ತೆರನಾಗಿ ವಿಂಗಡಿಸಿದ. ಒಂದು, ಬ್ರಿಟಿಷರಿಂದ ನೇರವಾಗಿ ಅಥವಾ ಪರೋಕ್ಷವಾಗಿ ಸೃಷ್ಟಿಸಲ್ಪಟ್ಟಂಥ ರಾಜ್ಯಗಳು. ಇನ್ನು ಎರಡನೇದು ಬ್ರಿಟಿಷರ ಅವಲಂಬಿತವಾದಂಥ ರಾಜ್ಯಗಳು ಅಂತ. ಇನ್ನು ಮೂರನೇ ರಾಜ್ಯ ಸ್ವತಂತ್ರವಾದಂಥ ರಾಜ್ಯಗಳು ಅಂತ. ಹೀಗೆ ಈ 3 ತೆರನಾಗಿ ಭಾರತೀಯ ರಾಜರನ್ನು ವಿಂಗಡಿಸುವಲ್ಲಿ ಲಾರ್ಡ್ ಡಾಲ್ಹೌಸಿ ಯಶಸ್ವಿಯಾದ. ಇನ್ನು ಡಾಲ್ಹೌಸಿಯ ಮೊದಲನೇ ಪ್ರಕಾರದ ರಾಜ್ಯಗಳಿಗೆ ಏನಿತ್ತು ಅಂತ ಹೇಳಿದ್ರೆ, ದತ್ತು ತೆಗೆದುಕೊಳ್ಳೋದಕ್ಕೆ ಅನುಮತಿ ಇರಲಿಲ್ಲ. ಈ ಮೊದಲನೇ ಥರನಾದಂಥ ಒಂದು ರಾಜ್ಯಗಳಿಗೆ ದತ್ತು ಮಕ್ಕಳನ್ನು ಪಡೆಯೋದಕ್ಕೆ ಅಥವಾ ತೆಗೆದುಕೊಳ್ಳೋದಕ್ಕೆ ಅನುಮತಿಯನ್ನು ಕೊಟ್ಟಿರಲಿಲ್ಲ. ಇನ್ನು ಎರಡನೇ ಪ್ರಕಾರದ ರಾಜ್ಯಗಳಿಗೆ ಅನುಮತಿಯ ಮೇರೆಗೆ ದತ್ತು ಪಡೆಯೋದಕ್ಕೆ ಅವಕಾಶವನ್ನು ನೀಡಲಾಗಿತ್ತು. ಅದು ಕೆಲವೊಮ್ಮೆ ಕೊಡ್ತಿದ್ರು, ಇನ್ನು ಕೆಲವೊಮ್ಮೆ ಅದನ್ನು ತಿರಸ್ಕಾರವನ್ನು ಕೂಡ ಮಾಡ್ತಾಯಿದ್ರು. ಎರಡನೇ ಪ್ರಕಾರದ ರಾಜ್ಯಗಳು ದತ್ತು ಮಕ್ಕಳನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಬ್ರಿಟಿಷರ ಅನುಮತಿಯ ಮೇರೆಗೆ ಪಡ್ಕೊಳ್ಬಹುದಾಗಿತ್ತು. ಅಥವಾ ಕೆಲವೊಂದು ಸರಿ ಅನುಮತಿಯನ್ನು ಕೊಡ್ತಿದ್ರು, ಇನ್ನು ಕೆಲವೊಂದು ಸರಿ ಅನುಮತಿಯನ್ನು ತಿರಸ್ಕಾರವನ್ನು ಕೂಡ ಮಾಡ್ತಾಯಿದ್ರು. ಇನ್ನು ಮೂರನೇ ಥರನಾದಂಥ ರಾಜ್ಯಗಳೇನಿದ್ದು ಅಂತ ಹೇಳಿದ್ರೆ, ಪೂರ್ಣ ಪ್ರಮಾಣದಲ್ಲಿ ಉತ್ತರಾಧಿಕಾರನ ಅಥವಾ ಸ್ವತಂತ್ರವಾಗಿ ದತ್ತು ಮಕ್ಕಳನ್ನು ಪಡೆಯೋದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಸ್ವತಂತ್ರವಾದಂಥ ರಾಜ್ಯಗಳಾಗಿದ್ದು. ಹೀಗೆ 3 ತೆರನಾಗಿ ವಿಂಗಡಿಸುವಲ್ಲಿ ಯಶಸ್ವಿಯಾದ ಲಾರ್ಡ್ ಡಾಲ್ಹೌಸಿ. ಸತಾರಾ ರಾಜ್ಯ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಗೆ ಅನುಗುಣವಾಗಿ ಭಾರತದಲ್ಲಿ ಮೊಟ್ಟಮೊದಲು ಬ್ರಿಟಿಷರಿಗೆ ಅಧೀನಕ್ಕೊಳಗಾದಂಥ ಮೊದಲನೇ ರಾಜ್ಯ ಅಂತ ಹೇಳಿದರೆ ಭಾರತೀಯ ರಾಜ್ಯ, ಅದು ಸತಾರಾ. 1848ರಲ್ಲಿ ರಾಜ ಅಪ್ಪಾ ಸಾಹೇಬ್ ತೀರ್ ಹೋದ ಸಂದರ್ಭದಲ್ಲಿ ಅವನಿಗೆ ಸ್ವಂತ ಮಕ್ಕಳಿರಲಿಲ್ಲ. ಆದರೂ ಆತ ಬ್ರಿಟಿಷರ ಒಪ್ಪಿಗೆ ಪಡೆದು ತನ್ನ ಸಾವಿಗಿಂತ ಮೊದಲೇ ದತ್ತು ಪಡೆದಿದ್ದ. ಆದರೆ ಡಾಲ್ಹೌಸಿ ಈ ಸತಾರವನ್ನು ತನ್ನ ಅಧೀನ ರಾಜ್ಯ ಅಂಥೇಳಿ ಬಗೆದು ಸತಾರ ರಾಜನನ್ನು ಏನು ದತ್ತು ತೆಗೆದುಕೊಂಡಿದ್ದ, ಆ ದತ್ತು ತೆಗೆದುಕೊಂಡ ಮಗನನ್ನು ತಿರಸ್ಕರಿಸುವಲ್ಲಿ ಯಶಸ್ವಿಯಾದ. ಈ ಸತಾರದಲ್ಲಿ ಏನಾಗಿತ್ತು ಅಂತಿದ್ರೆ, ಡಾಲ್ಹೌಸಿಯ ಸಂದರ್ಭದಲ್ಲಿ ಸತಾರದ ಅರಸ ಏನು ಮಾಡಿದ ಅಂತಿದ್ರೆ, ಸ್ವತಃ ದತ್ತು ಮಕ್ಕಳನ್ನು ಪಡೆಯುವಲ್ಲಿ ಬ್ರಿಟಿಷರಿಂದ ಅನುಮತಿಯನ್ನು ಪಡ್ಕೊಂಡು ರಾಜ ಅಪ್ಪಾ ಸಾಹೇಬ್ 1848ರಲ್ಲಿ ಬ್ರಿಟಿಷರಿಂದ ಒಪ್ಪಿಗೆಯನ್ನು ಅಥವಾ ಅನುಮತಿಯನ್ನು ಪಡ್ಕೊಂಡು ನೇಮಕ ಮಾಡಿಕೊಂಡಿದ್ದ. ಆದರೂ ಕೂಡ ಅದನ್ನು ಡಾಲ್ಹೌಸಿ ತಿರಸ್ಕರಿಸುವಲ್ಲಿ ಯಶಸ್ವಿಯಾದ. ಇನ್ನು ಸಂಬಲ್ಪುರದ ರಾಜ ನಾರಾಯಣ್ ಸಿಂಗ್ ಮಗನನ್ನು ದತ್ತು ತೆಗೆದುಕೊಳ್ಳದೆ ಆತನ ವಿಧವಿ ಪತ್ನಿ ರಾಜ್ಯದ ಆಡಳಿತವನ್ನು ಕೈಗೆ ತೆಗೆದುಕೊಂಡ್ಳು. ಆದರೆ ಹಕ್ಕನ್ನು ನಿರಾಕರಿಸಲಾಯಿತು. 1849ರಲ್ಲಿ ಸಂಬಲ್ಪುರವನ್ನು ವಶಪಡಿಸಿಕೊಂಡ್ರು. ಜೊತೆಗೆ ಸ್ವತಃ 1849ರಲ್ಲಿ ಸಂಬಲ್ಪುರವನ್ನು ಅಲ್ಲಿಯ ವಿಧವಿ ರಾಣಿಯಿಂದ ಏನು ಮಾಡಿದರು ಅಂತಿದ್ರೆ ವಶಪಡಿಸಿಕೊಂಡ್ರು. ಇನ್ನು 1849ರಲ್ಲಿ ಅದರ ರಾಜ ಜೈಪುರವನ್ನು 1849ರಲ್ಲಿ ಅದರ ರಾಜ ಕೇತ್ ಸಿಂಗ್ನಿಂದ ಆತನ್ನೂ ಕೂಡ ಧಿಕ್ಕರಿಸಿ, ಆತ ಕೂಡ ಸತ್ತು ಹೋದ ಸಂದರ್ಭದಲ್ಲಿ ಆತ ತೆಗೆದುಕೊಂಡಿರ್ತಕ್ಕಂಥ ದತ್ತನ್ನು ತಿರಸ್ಕರಿಸಿ ಆ ಪ್ರದೇಶವನ್ನು ಕೂಡ ಏನು ಮಾಡಿದರು ಅಂತಿದ್ರೆ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾದರು. ಇನ್ನು
ಭಗತ್ಪುರದ ರಾಜ ವಿಜಯ್ ಸಿಂಗ್ ವಿಜಯ್ ಸಿಂಗ್ ಕೂಡ ಗಂಡು ಸಂತಾನವಿಲ್ಲದೆ ತೀರಿ ಹೋದ. 1850ರಲ್ಲಿ ಅದನ್ನು ಕೂಡ ಏನು ಮಾಡಿದರು ಅಂತಿದ್ರೆ ವಶಪಡಿಸ್ಕೊಂಡ್ರು. ಹಾಗೆಯೇ 1857ರ ದಂಗೆ ನಂತರ ರಾಜ ವಿಜಯ್ ಸಿಂಗನ ಸಂಬಂಧಿಕರಿಗೆ ಏನು ಮಾಡಿದರು ಅಂತಿದ್ರೆ ರಾಜ್ಯವನ್ನು ಹಿಂದಿರುಗಿಸಲಾಯಿತು. ಆದರೂ ಕೂಡ 1852ರಲ್ಲಿ ಮತ್ತೆ ಉದಯಪುರವನ್ನು ವಶಪಡಿಸಿಕೊಂಡು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಶಪಡಿಸಿಕೊಳ್ಳುವಂಥ ಕೆಲಸವನ್ನು ಮಾಡಿದರು ಅಂತ ಹೇಳ್ತಕ್ಕಂಥದ್ದು. ಇದರೊಟ್ಟಿಗೆ 1848ರಲ್ಲಿ ಪೇಶ್ವೆಗಳಿಂದ ಝಾನ್ಸಿಯನ್ನು ಕೂಡ ವಶಪಡಿಸಿಕೊಂಡ್ರು. ಅದನ್ನು ಲಾರ್ಡ್ ಹೇಸ್ಟಿಂಗ್ಸ್ ಜೊತೆ ನಡೆದಂಥ ಒಪ್ಪಂದ ಪ್ರಕಾರ ರಾಜ ರಾಮಚಂದ್ರ ರಾವ್ನ ಏನು ಮಾಡಿದರು ಅಂತಿದ್ರೆ ಝಾನ್ಸಿಯ ಉತ್ತರಾಧಿಕಾರಿ ಅಂಥೇಳಿ ನೇಮಕ ಮಾಡಿದರು. ಆ ಝಾನ್ಸಿಯ ಉತ್ತರಾಧಿಕಾರಿಯನ್ನು ನೇಮಕ ಮಾಡಿದ್ರೂ ಕೂಡ ಅದು ಏನಾಗಿರಬೇಕು ಅಂತಿದ್ರೆ ಬ್ರಿಟಿಷರ ಅಧೀನಕ್ಕೊಳಪಟ್ಟಿರಬೇಕು. ಜೊತೆಗೆ ಬ್ರಿಟಿಷರಿಗೆ ಸಹಕಾರ ತತ್ವದ ಮೇಲೆ ಏನು ಮಾಡಬೇಕು ಅಂತೇಳಿ ಉತ್ತರಾಧಿಕಾರಿಯಾಗಿ ನೇಮಿಸಬೇಕು ಅಂಥೇಳಿ ಆ ಒಪ್ಪಂದ ಪ್ರಕಾರ ರಾಮಚಂದ್ರ ರಾವ್ನ 1847ರಲ್ಲಿ ಏನು ಮಾಡಿದರು ಅಂತ 1835ರಲ್ಲಿ ಏನು ಮಾಡಿದರು ಅಂತಿದ್ರೆ ರಾಜ ರಾಮಚಂದ್ರ ರಾವ್ನ ನೇಮಕ ಮಾಡುವಂಥ ಕೆಲಸವನ್ನು ಮಾಡಿದರು. ಆದರೆ 1835ರಲ್ಲಿ ಸ್ವತಃ ರಾಮಚಂದ್ರ ರಾವ್ ಏನಾದರು ಅಂತಿದ್ರೆ ತೀರಿ ಹೋದರು. ಆದರೆ ಬ್ರಿಟಿಷರು ಅವನ ದತ್ತು ಮಗನನ್ನು ಮಾನ್ಯ ಮಾಡಲಿಲ್ಲ. ಬ್ರಿಟಿಷರು ಸ್ವತಃ ರಾಮಚಂದ್ರ ರಾವ್ ಒಬ್ಬ ಮಗುವನ್ನು ದತ್ತು ತೆಗೆದುಕೊಂಡಿದ್ರು. ಅದನ್ನು ಕೂಡ ಬ್ರಿಟಿಷರು ಏನು ಮಾಡಿದರು ಅಂತಿದ್ರೆ ಮಾನ್ಯ ಮಾಡಲಿಲ್ಲ. ಬದಲಿಗೆ ರಘುನಾಥ್ ರಾವ್ನನ್ನು ಸಿಂಹಾಸನದ ಮೇಲೆ ಕೂರಿಸಿದರು. ಸ್ವತಃ ರಾಮಚಂದ್ರ ಅವರು ಸತ್ತು ಹೋದ್ಮೇಲೆ ಅಲ್ಲಿ ರಘುನಾಥ್ ರಾವ್ ಅನ್ನುವಂಥವನ್ನು ಏನು ಮಾಡಿದರು ಅಂತಿದ್ರೆ ಝಾನ್ಸಿಯ ಉತ್ತರಾಧಿಕಾರಿಯನ್ನಾಗಿ ನೇಮಕ ಮಾಡುವಲ್ಲಿ ಯಶಸ್ವಿಯಾದರು. ಆದರೆ 1838ರಲ್ಲಿ ರಘುನಾಥ್ ರಾವ್ ಕೂಡ ಏನಾದ ಅಂತಿದ್ರೆ ತೀರಿ ಹೋದ. ಆತನಿಗೂ ಕೂಡ ಉತ್ತರಾಧಿಕಾರಿಯಾಗಿ ಇರಲಿಲ್ಲ. ಅದರ ಪರಿಣಾಮವಾಗಿ ಏನು ಮಾಡಿದರು ಅಂತಿದ್ರೆ ಸ್ವತಃ ಗಂಗಾಧರ್ ರಾವ್ ಅನ್ನುವಂಥವನ್ನ ಅದರ ಉತ್ತರಾಧಿಕಾರಿಯನ್ನಾಗಿ ನೇಮಕ ಮಾಡಿದರು. ಗಂಗಾಧರ್ ರಾವ್ ಕೂಡ ತನ್ನ ಸಾವಿಗೂ ಮೊದಲೇ ಏನು ಮಾಡಿದ ಅಂತಿದ್ರೆ ಆನಂದ ರಾವ್ನನ್ನು ದತ್ತುಪುತ್ರರನ್ನು ಪಡೆಯುವಲ್ಲಿ ಯಶಸ್ವಿಯಾದ. ದತ್ತುಪುತ್ರ ಅಂಥೇಳಿ ಪಡ್ಕೊಂಡಿದ್ದ. ದತ್ತುಪುತ್ರರನ್ನ ಪಡೆಯುವುದಕ್ಕಿಂತ ಮೊದಲೇ ಏನು ಮಾಡಿದ್ರು ಅಂತಿದ್ರೆ ಬ್ರಿಟಿಷರಿಂದ ಅನುಮತಿಯನ್ನು ಕೂಡ ಪಡ್ಕೊಂಡಿದ್ದ. ಆದರೆ ಡಾಲ್ಹೌಸಿ ಈ ದತ್ತುಪುತ್ರರನ್ನ ಪಡೆಯೋದಕ್ಕೆ ನಿರಾಕರಿಸಿದ. ಝಾನ್ಸಿಯನ್ನು 1853ರಲ್ಲಿ ವಶಪಡಿಸಿಕೊಂಡ್ರು. ಅನಿವಾರ್ಯವಾಗಿ ಡಾಲ್ಹೌಸಿ ಇದನ್ನೇನು ಮಾಡ್ದ ಅಂತಿದ್ರೆ 1853ರಲ್ಲಿ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾದ. ಇನ್ನು ನಾಗ್ಪುರದ ರಾಜ 3ನೇ ರಘೋಜಿ ಭೋನ್ಸ್ಲೆ 1853ರಲ್ಲಿ ತೀರಿ ಹೋದ. ವಾರಸುದಾರರಲ್ಲದೆ ಅವನ ಸಾಮ್ರಾಜ್ಯ ಕೂಡ ಏನಾಯಿತು ಅಂತಿದ್ರೆ ಇದೇ ಥರನಾದಂಥ ಪರಿಸ್ಥಿತಿಯನ್ನು ಅನುಭವಿಸ್ಬೇಕಾದಂಥ ಪರಿಸ್ಥಿತಿ ಇರ್ತಾಯಿತ್ತು. ಅವನ ಸಾವಿನ ನಂತರ ಅವನ ವಿಧವಿ ರಾಣಿ ಏನು ಮಾಡಿದ್ಲು ಅಂತಿದ್ರೆ ಒಬ್ಬ ಹುಡುಗನನ್ನು ದತ್ತು ಪಡೆದಳು. ಸ್ವತಃ ಈ ನಾಗ್ಪುರದ ರಾಜ 3ನೇ ರಘೋಜಿ ಭೋನ್ಸ್ಲೆ 1853ರಲ್ಲಿ ತೀರಿ ಹೋದ ಸಂದರ್ಭದಲ್ಲಿ ಅವನ ವಿಧವಿ ರಾಣಿ ಏನು ಮಾಡಿದ್ಲು ಅಂತಿದ್ರೆ ಒಂದು ಮಗುವನ್ನು ದತ್ತು ಪಡೆದುಕೊಂಡಿದ್ಲು. ಬ್ರಿಟಿಷರಿಂದ ಅನುಮತಿ ಪಡೆದಳು. ಆದರೆ ಡಾಲ್ಹೌಸಿ ನಿರಾಕರಿಸಿದ. ಬ್ರಿಟಿಷರಿಂದ ನನಗೆ ದತ್ತು ಮಗನನ್ನು ಪಡೆದುಕೊಳ್ಳೋದಕ್ಕೆ ಅನುಮತಿಯನ್ನು ಕೊಡಿ ಅಂತ ಹೇಳಿ ಕೇಳಿದ ಸಂದರ್ಭದಲ್ಲಿ ಸ್ವತಃ ಡಾಲ್ಹೌಸಿ ಏನು ಮಾಡ್ದ ಅಂತಿದ್ರೆ 1854ರಲ್ಲಿ ನಿರಾಕರಿಸಿ ನಾಗ್ಪುರ್ ರಾಜ್ಯವನ್ನು ವಶಪಡಿಸಿಕೊಂಡ. ರಾಜನ ಸಾಮ್ರಾಜ್ಯದಲ್ಲಿರ್ತಕ್ಕಂಥ ಸ್ವತ್ತುಗಳು, ಆಭರಣಗಳು, ಪೀಠೋಪಕರಣಗಳು, ಅರಮನೆಯಲ್ಲಿರ್ತಂಥ ಎಲ್ಲ ವಸ್ತುಗಳನ್ನು ಏನು ಮಾಡಿದರು ಅಂತಿದ್ರೆ ತಮ್ಮ ಬ್ರಿಟಿಷ್ ವಶಪಡಿಸಿಕೊಂಡ್ರು. ಇದರಿಂದ ನಾಗ್ಪುರದ ಯಥೇಚ್ಛವಾದಂಥ ಸಂಪತ್ತು ಬ್ರಿಟಿಷ್ ಸಾಮ್ರಾಜ್ಯವನ್ನು ಸೇರುವಲ್ಲಿ ಯಶಸ್ವಿಯಾಯಿತು. ಅಲ್ಲಿರ್ತಕ್ಕಂಥ ಆಭರಣಗಳು, ಅಲ್ಲಿರ್ತಕ್ಕಂಥ ಪೀಠೋಪಕರಣಗಳು, ಇತರೆ ಬೆಲೆ ಬಾಳುವಂಥ ವಸ್ತುಗಳನ್ನೆಲ್ಲವನ್ನೂ ಕೂಡ ಏನು ಮಾಡಿದರು ಅಂತಿದ್ರೆ ಬ್ರಿಟಿಷರು ತಮ್ಮ ಅಧೀನಕ್ಕೊಳಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾದರು. ಅದರೊಟ್ಟಿಗೆ ಅರಮನೆಯನ್ನು ಕಂಪನಿ ಸರ್ಕಾರದಿಂದ ಮುಟ್ಟುಗೋಲು ಹಾಕಿಕೊಂಡ್ರು. ಆದರೆ ಡಾಲ್ಹೌಸಿ ಅದರ ಮುಂದುವರಿದ ಭಾಗವಾಗಿ ಕರೋಲಿಯನ್ನು ವಶಪಡಿಸಿಕೊಳ್ಬೇಕು ಅನ್ನುವಂಥ ಭಾಳ ದೊಡ್ಡ ಆಸೆಯನ್ನು ಹೊಂದಿದ್ದ. ಆದರೆ ಅದು ಯಶಸ್ವಿಯಾಗಲಿಲ್ಲ. ಹೀಗೆ ಡಾಲ್ಹೌಸಿ ಏನು ಮಾಡಿದ ಅಂತಿದ್ರೆ ಬ್ರಿಟಿಷ್ ಸಾಮ್ರಾಜ್ಯ ವಿಸ್ತರಣೆಯನ್ನು ಮಾಡುವಲ್ಲಿ ಯಶಸ್ವಿಯಾದ. ಅಂದರೆ ಭಾರತೀಯ ಅರಸರನ್ನು ಧಿಕ್ಕರಿಸಿ ಆ ಮೂಲಕ ಭಾರತೀಯ ಸಾಮ್ರಾಜ್ಯಗಳನ್ನು ತನ್ನ ಅಧೀನಕ್ಕೊಳಪಡಿಸಿಕೊಳ್ಳುವುದರಲ್ಲಿ ಯಶಸ್ವಿಯಾಗ್ತಾ ಹೋದ.
ಇನ್ನು ಭಾರತೀಯ ಅರಸರ ಮೇಲಾದಂಥ ಪರಿಣಾಮಗಳು ಅಥವಾ ಸ್ಥಳೀಯ ರಾಜರ ಮೇಲಾದಂಥ ಬೀರಿದ ಪರಿಣಾಮಗಳೇನು? ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬುದು ಏನು ಈ ಪದ್ಧತಿ ಇದೆ, ಇದು ಪರಿಪೂರ್ಣವಾಗಿ ಭಾರತೀಯ ಪರಂಪರೆಗೆ ವಿರುದ್ಧವಾದಂಥ ಪದ್ಧತಿ. ಭಾರತೀಯ ಅರಸೊತ್ತಿಗೆಗೆ ಮತ್ತು ಭಾರತೀಯ ಪರಂಪರೆಗೆ, ಭಾರತೀಯ ಧರ್ಮಕ್ಕೆ, ಭಾರತೀಯ ಸಂಸ್ಕೃತಿಗೆ ವಿರುದ್ಧವಾದಂಥ ಒಂದು ಪದ್ಧತಿ ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವಂಥ ಪದ್ಧತಿ. ಭಾರತೀಯ ರಾಜರುಗಳಲ್ಲಿ ಇದು ಏನು ಮಾಡಿತು ಅಂತಂದರೆ ವಿರೋಧಿ ಭಾವನೆಯನ್ನು ಹುಟ್ಟು ಹಾಕುವಲ್ಲಿ ಯಶಸ್ವಿಯಾಯಿತು. ಇದು ಭಾರತೀಯ ಅರಸರಿಗೆ ಸಹಜವಾಗಿಯೇ ಬ್ರಿಟಿಷರ ಬಗ್ಗೆ ಇದ್ದಂಥ ವಿರೋಧವನ್ನು ಹುಟ್ಟು ಹಾಕೋದಕ್ಕೆ ಮತ್ತೊಂದು ಬಹಳ ದೊಡ್ಡ ಜ್ವಾಲೆಯಾಗಿ ಪರಿಣಮಿಸಿತು. ಪರಿಣಾಮವಾಗಿ ಇಂಗ್ಲಿಷರ ವಿರುದ್ಧ ಇದ್ದಂಥ ಸೇಡನ್ನು ತೀರಿಸ್ಕೊಳ್ಳೋದಕ್ಕೋಸ್ಕರ ಒಂದು ಸಂದರ್ಭವನ್ನು ಕಾಯುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಇದರ ಪರಿಣಾಮವಾಗಿ 1857ರ ದಂಗೆಗೆ ಈ ನೀತಿ ಕೂಡ ಏನಂತ ಇದ್ರೆ ಬಹಳ ದೊಡ್ಡ ಪರಿಣಾಮವಾಗಿ ಪರಿಣಮಿಸಿತು. 1857ರಲ್ಲಿ ಏನು ಭಾರತೀಯರು ಒಟ್ಟುಗೂಡಿ ಭಾರತೀಯ ಸ್ವತಂತ್ರ ಸಂಗ್ರಾಮವನ್ನು ಪ್ರಾರಂಭಿಸಿದ್ರು, ಆ ಸಂದರ್ಭದಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನು ಉಂಟು ಮಾಡೋದಕ್ಕೆ ಈ ನೀತಿ ಕೂಡ ಅಥವಾ ಈ ಒಂದು ಕಾರಣ ಕೂಡ ಒಂದು ಪರಿಣಾಮವಾಗಿ ಪರಿಣಮಿಸಿತು. ಹಾಗಾಗಿ ಬ್ರಿಟಿಷರ ಕುಖ್ಯಾತರಾಗೋದಕ್ಕೂ ಕೂಡ ಕಾರಣವಾಯಿತು. ಭಾರತೀಯ ರಾಜ್ಯಗಳ ಆಕ್ರಮಣವೂ ಕೂಡ ಅಲ್ಲಿಯ ಜನರಲ್ಲಿ ಅಸಹನೆಯನ್ನು ಹುಟ್ಟುಹಾಕಿ ಕೊನೆಗೆ 1857ರ ದಂಗೆಯ ಸಂದರ್ಭದಲ್ಲಿ ತಮ್ಮ ಸ್ಥಳೀಯ ರಾಜರಿಗೆ ಸಹಾಯ ಮಾಡೋದಕ್ಕೆ ಇದು ಪ್ರೇರೇಪಿಸುವಂಥ ಕೆಲಸವನ್ನು ಮಾಡಿತು. ಏನು ಸ್ಥಳೀಯ ರಾಜರಿಗೆ ಈ ಥರನಾದಂಥ ಒಂದು ಸಂಪತ್ತನ್ನು ಅಥವಾ ಸಾಮ್ರಾಜ್ಯರ ಅರಸರ ಆಡಳಿತವನ್ನು ಕೈತಪ್ಪಿಸೋದಕ್ಕೆ ಕಾರಣವಾಗಿತ್ತು, ಅದರ ಪರಿಣಾಮವಾಗಿ ಸ್ಥಳೀಯವಾಗಿರ್ತಕ್ಕಂಥ ಜನರೆಲ್ಲ ಏನಾದರೂ ಅಂತಿದ್ರೆ ರೊಚ್ಚಿಗೆದ್ದು ಬ್ರಿಟಿಷರ ವಿರುದ್ಧ 1857ರ ದಂಗೆಯ ಸಂದರ್ಭದಲ್ಲಿ ತಮ್ಮ ಅರಸರನ್ನು ಬೆಂಬಲಿಸಿ ಆ ಮೂಲಕ 1857ರ ಕ್ರಾಂತಿಗೆ ಬೆಂಬಲವನ್ನು ಸೂಚಿಸಿದರು. ಹೀಗೆ ಡಾಲ್ಹೌಸಿಯ ಈ ನೀತಿ ಬ್ರಿಟಿಷ್ ಸಾಮ್ರಾಜ್ಯಶಾಹಿ ತತ್ವದ ಮುಖ್ಯ ನೀತಿಯಾಗಿತ್ತೇ ವಿನಃ ಭಾರತೀಯರಿಗೆ ಯಾವುದೇ ಥರನಾದಂಥ ಒಂದು ನೈತಿಕ ಬೆಂಬಲವನ್ನು ಕೊಡಲಿಲ್ಲ. ಪ್ರಬಲರೇ ಮಾನ್ಯರು ಅನ್ನುವಂಥ ತತ್ವದ ಮೇಲೆ ಈ ಒಂದು ಡಾಲ್ಹೌಸಿಯ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬುವಂಥ ಪದ್ಧತಿ ನಿಂತುಕೊಂಡಿತ್ತು ಅಂತ ಹೇಳ್ತಕ್ಕಂಥದ್ದು. ಒಟ್ಟಾರೆ ಭಾರತೀಯ ಅರಸರಿಗೆ ಈ ಥರನಾದಂಥ ಒಂದು ಸಿಟ್ಟನ್ನು ತರಿಸಿತು, ಬಲವೇ ನ್ಯಾಯ ಅನ್ನುವಂಥ ತತ್ವದ ಮೇಲೆ ನಿಂತ್ಕೊಂಡಿತ್ತು. ಆ ಆಧಾರದ ಮೇಲೆ ಭಾರತೀಯರು ಏನು ಮಾಡಿದರು ಅಂತಿದ್ರೆ ಪೂರ್ಣ ಪ್ರಮಾಣದಲ್ಲಿ ಬ್ರಿಟಿಷರನ್ನು ವಿರೋಧಿಸೋದಕ್ಕೆ ಕಾರಣವಾಯಿತು. ಇನ್ನು ಪರಾಮರ್ಶನ ಗ್ರಂಥಗಳು, ಈಗಾಗಲೇ ಈ ಹಿಂದಿನ 2-3 ಸ್ಲೈಡ್ಗಳಲ್ಲಿ ಈ ಪರಾಮರ್ಶನ ಗ್ರಂಥಗಳ ಬಗ್ಗೆ ಹೇಳಿದ್ದೀನಿ. ಹಾಗಾಗಿ ಇಲ್ಲಿರ್ತಕ್ಕಂಥ ಪುಸ್ತಕಗಳನ್ನು ನೋಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ನೀವು ಈ ಅಧ್ಯಯನವನ್ನು ಮಾಡಬಹುದು. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮಸ್ಕಾರ.